ನೋಡಿದ್ರು ಈ ತರ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಟ್ ಅದರ ಬದಲು ಈ ರೀತಿ ಬಾಳೆಕಾಯಿ ಚಿಪ್ಸ್ ಮಾಡ್ಕೊಂಡ್ರೆ ಕೇವಲ 5 ರಿಂದ 6 ನಿಮಿಷಗಳಲ್ಲಿ ರೆಡಿ ಆಗುತ್ತೆ ಅಂಡ್ ನಿಮ್ಗೆ ಇಷ್ಟ ಇರೋ ಫ್ಲೇವರ್ ಕೊಡಬಹುದು ಇದಕ್ಕೆ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು ಮಾಡೋದಕ್ಕೆ ನಾನು ಕಾಯಿ ಆಗಿರುವಂತಹ ನೇಂದ್ರ ಬಾಳೆನ್ ತಗೊಂಡಿದ್ದೀನಿ. ಅದನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿ ಹುಷಾರಾಗಿ ಅದರ ಸಿಪ್ಪೆ ತೆಗಿಬೇಕು. ಆಮೇಲೆ ಅದನ್ನು ವಾಶ್ ಮಾಡಿ ಈ ರೀತಿ ಡ್ರೈ ಹಾಕಿಡಿ. ಟೈಮ್ ಒಂಚೂರು ವೇಸ್ಟ್ ಮಾಡದೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಬಿಸಿ ಮಾಡಿ. ಎಣ್ಣೆ ಬಿಸಿ ಆಗುವ ಗ್ಯಾಪ್ ಅಲ್ಲಿ ನಿಮ್ಮ ಹತ್ರ ಇರೋ ಪೀಲರ್ ತಗೊಂಡು ಸೌತೆಕಾಯಿ ಸಿಪ್ಪೆ ಸುಲಿಯೋ ತರ ಈ ಬಾಳೆಹಣ್ಣು ಸುಲಿಬೇಕು. ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಅದಕ್ಕೇನೆ ಇದು ಎಣ್ಣೆಗೆ ಹಾಕಿ ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡಿದ್ರೇನೆ ಕ್ರಿಸ್ಪಿ ಆಗಿರೋ ಚಿಪ್ಸ್ ರೆಡಿ ಆಗುತ್ತೆ. ಅದೇ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿದ್ರೆ ಅದು ಕುಕ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮಿನಿಮಮ್ ಒಂದು 15-16 ನಿಮಿಷ ಬೇಕಾಗುತ್ತೆ. ಅಂಡ್ ಅದು ಬಹಳ ಜಾಸ್ತಿ ಎಣ್ಣೆ ಕುಡಿಯುತ್ತೆ, ಇದು ಬಹಳ ಕಡಿಮೆ ಎಣ್ಣೆ ಕುಡಿಯುತ್ತೆ. ಬಿಸಿ ಎಣ್ಣೆಗೆ ಹಾಕಿ ಒಂದು 5 ರಿಂದ 6 ನಿಮಿಷ ಸಾಕು. ಅದು ಲೈಟ್ ಬ್ರೌನ್ ಆಗುತ್ತೆ. ಆಗ ಅದನ್ನ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಎಣ್ಣೆ ಸ್ವಲ್ಪ ಹೋದ್ಮೇಲೆ ಒಂದು ಬೌಲಿಗೆ ಹಾಕಿ ನಿಮ್ಗೆ ಇಷ್ಟ ಇರೋ ಮಸಾಲ ಹಾಕಬಹುದು. ಚಿಲ್ಲಿ ಪೌಡರ್, ಉಪ್ಪು, ಅರಿಶಿನ ಅಥವಾ ಬರೀ ಉಪ್ಪು ಅಥವಾ ಚಾಟ್ ಮಸಾಲ ಯಾವ್ದು ಹಾಕರು ನಡೆಯುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭ ಅಂತ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.